ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು 2024 ಹಾಗೂ 25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವಿದ್ಯಾರ್ಥಿಗಳು 2024 ಹಾಗೂ 25ನೇ ಸಾಲಿನ SSP ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಿಬಿಟ್ಟು ಅವರ ಒಂದು ಸ್ಕಾಲರ್ಶಿಪ್ ಹಣಕ್ಕಾಗಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಆ್ಯಂಡ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದು ವೆರಿಫೈ ಆಗಿತ್ತು ಆ್ಯಂಡ್ ಇನ್ನು ಕೆಲವು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದು ಇನ್ನೂ ವೆರಿಫೈ ಆಗಿರಲಿಲ್ಲ. ಸೊ ಇವಾಗ SSP ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಬಂದು ವೆರಿಫೈ ಮಾಡಿದ್ದಾರೆ. ಆ್ಯಂಡ್ ಯಾವೊಂದು ಡಿಪಾರ್ಟ್ಮೆಂಟಿಂದ ವಿದ್ಯಾರ್ಥಿಗಳಿಗೆ ಹಣ ಬಂದು ಕ್ರೆಡಿಟ್ ಆಗಲಿದೆ ಅಂತ ಎಲ್ಲ ಒಂದು ಡೀಟೇಲ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳ ಸ್ಟೇಟಸ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟಿಂದ ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ನ ಬಂದು ವೆರಿಫೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ 2025 ಹಾಗೂ 26ನೇ ಸಾಲಿನ ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ ಬಂದು ಶುರುವಾಗಿದೆ. ಹೌದು, SSP 2025 ಹಾಗೂ 26ನೇ ಸಾಲಿನ ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ ಬಂದು ಶುರುವಾಗಿದೆ. ಬನ್ನಿ ಈ ಒಂದು ವಿಡಿಯೋಲಿ ನಾವು ವಿದ್ಯಾರ್ಥಿಯ ಸ್ಟೇಟಸ್ ಚೆಕ್ ಮಾಡೋ ಮುಖಾಂತರ ಯಾರೆಲ್ಲ ವಿದ್ಯಾರ್ಥಿಗಳಿಗೆ SSP ಹಣ ಬಂದು ಸಿಗಲಿದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನಾವಿಲ್ಲಿ SSP ಪೋರ್ಟಲಲ್ಲಿ ವಿದ್ಯಾರ್ಥಿಯ ಅಕೌಂಟ್ನ ಲಾಗಿನ್ ಆಗಿದ್ದೀವಿ. ಆ್ಯಂಡ್ SSP ಪೋರ್ಟಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ಲಿ ಇರುತ್ತೆ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಆ್ಯಂಡ್ ಸಿಂಪ್ಲಿ ನೀವು ಏರ್ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ನೀವಿಲ್ಲಿ 2024 ಹಾಗೂ 25ನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನೀವಿಲ್ಲಿ ಗಮನಿಸ್ಬೋದು 2025 ಹಾಗೂ 26ನೇ ಸಾಲಿನ ಸ್ಟೇಟಸ್ಸು ಕೂಡ ನೀವು ಚೆಕ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ 2025 ಹಾಗೂ 26ನೇ ಸಾಲಿನ ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡಿದರೆ ನೀವಿಲ್ಲಿ 2025 ಹಾಗೂ 26ನೇ ಸಾಲಿನ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಸೊ ಜಸ್ಟ್ ಇಲ್ಲಿ 2025ರ ಸ್ಕಾಲರ್ಶಿಪ್ ಬಂದು ಓಪನ್ ಆಗಿರೋದ್ರಿಂದ ಯಾರು ವಿದ್ಯಾರ್ಥಿಗಳು ಇನ್ನೂ ಅರ್ಜಿನ ಸಲ್ಲಿಸಿರಲ್ಲ. ಸೊ ನೀವು ಇಲ್ಲಿ ಗಮನಿಸಬಹುದು 2025 ಹಾಗೂ 26ನೇ ಸಾಲಿನ ಸ್ಟೇಟಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳು ನೀವು 2025 ಹಾಗೂ 26ನೇ ಸಾಲಿನ SSP ಸ್ಕಾಲರ್ಶಿಪ್ಗಾಗಿ ನೀವು ಅಪ್ಲೈನ ಮಾಡಬಹುದು. ಇವಾಗಿಂದ ನೀವು ಅಪ್ಲೈನ ಮಾಡಬಹುದು. ಅಂಡ್ ಕಂಪ್ಲೀಟ್ ಆಗಿ 2025ನೇ ಸಾಲಿನ ಸ್ಕಾಲರ್ಶಿಪ್ಗಾಗಿ ಅಪ್ಲೈನ ಮಾಡುವುದು ಹೇಗೆ ಅಂತ ಒಂದು ಸಪರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ಸೊ ಸದ್ಯಕ್ಕೆ ನಾವು 2024 ಹಾಗೂ 25ನೇ ಸಾಲಿನ ವಿದ್ಯಾರ್ಥಿಯ ಸ್ಟೇಟಸ್ ಅನ್ನ ಚೆಕ್ ಮಾಡೋಣ. ಯಾರೆಲ್ಲ ವಿದ್ಯಾರ್ಥಿಗಳ ಹಣ ಬಂದು ಕ್ರೆಡಿಟ್ ಆಗಲಿದೆ ಅಂತ ಚೆಕ್ ಮಾಡೋಣ. ಓಕೆ, 2024 ಹಾಗೂ 25ನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ವಿದ್ಯಾರ್ಥಿಯ ಸ್ಟೇಟಸ್ ಬಂದು ಶೋ ಆಗುತ್ತೆ. ಆ್ಯಂಡ್ ಸಿಂಪ್ಲಿ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಮೊದಲು ನೀವು ಇಲ್ಲಿ ಗಮನಿಸಬಹುದು ಅಪ್ಲಿಕೇಶನ್ ವೆರಿಫೈಡ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಎಸ್ ಅಂತ ಶೋ ಆಗ್ತಾ ಇದೆ. ನಾವು ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ವಿದ್ಯಾರ್ಥಿಯ ಅಪ್ಲಿಕೇಶನ್ಸ್ ಬಂದು ವೆರಿಫೈ ಆಗಿತ್ತು. ಜಸ್ಟ್ ವಿದ್ಯಾರ್ಥಿಯ ಅಪ್ಲಿಕೇಶನ್ಸ್ ಬಂದು ವೆರಿಫೈ ಆಗಿತ್ತು. ಆ್ಯಂಡ್ ಇಲ್ಲಿ ಯಾವೊಂದು ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂತ ಶೋ ಆಗ್ತಿರ್ಲಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಅಂತ ಇದೆಯಲ್ಲ, ಇಲ್ಲಿ ಕೂಡ ಎಸ್ ಅಂತ ಶೋ ಆಗ್ತಾ ಇದೆ. ಆ್ಯಂಡ್ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ವೆರಿಫೈಡ್ ಅಂತ ಇದೆಯಲ್ಲ, ಇಲ್ಲಿ ಎಸ್ ಅಂತ ಶೋ ಆಗಿ BCWD ಫೀ ರಿಎಂಬರ್ಸ್ಮೆಂಟ್ ಅಮೌಂಟ್ ಅಂತ ಇಲ್ಲಿ ಶೋ ಆಗ್ತಾ ಇದೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅಪ್ಲಿಕೇಶನ್ ಬಂದು ವೆರಿಫೈ ಆಗಿರುವಂಥದ್ದು ಇಲ್ಲಿ ಫೀ ರಿಎಂಬರ್ಸ್ಮೆಂಟ್ ಅಮೌಂಟ್ ಅಂತ ಶೋ ಆಗ್ತಾ ಇದೆ. ಆ್ಯಂಡ್ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಇಲ್ಲಿ ಎಸ್ ಅಂತ ಶೋ ಆಗ್ತಾ ಇದೆ. ಆ್ಯಂಡ್ ಕೆಳಗಡೆ ಥರ್ಡ್ ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಯಾವುದೇ ರೀತಿ ಅಮೌಂಟ್ ಬಂದು ಶೋ ಆಗಿಲ್ಲ. ಇಲ್ಲಿ ಫೀ ಅಮೌಂಟ್ ಆಗಲಿ ಅಥವಾ ಅಕಾಡೆಮಿಕ್ ಅಲವೆನ್ಸ್ ಆಗಲಿ ಇಲ್ಲಿ ಯಾವುದೇ ಒಂದು ಅಮೌಂಟ್ ಬಂದು ಶೋ ಆಗ್ತಾ ಇಲ್ಲ. ಜಸ್ಟ್ ಇಲ್ಲಿ ಅಪ್ಲಿಕೇಶನ್ಸ್ನ ವೆರಿಫೈ ಮಾಡಿಬಿಟ್ಟು ಯಾವೊಂದು ಡಿಪಾರ್ಟ್ಮೆಂಟಿಂದ ಹಣ ಕ್ರೆಡಿಟ್ ಆಗಲಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಆಗಿ 2024ನೇ ಸಾಲಿನ SSP ಹಣ ಬಂದು ಸಿಗಲಿದೆ. ಇನ್ನೇನು ಕೆಲವು ದಿನಗಳಲ್ಲೇ ಥರ್ಡ್ ಲೆವೆಲಲ್ಲೂ ಕೂಡ ಅಮೌಂಟ್ ಬಂದು ಶೋ ಆಗುತ್ತೆ. ಅದಾದ ನಂತರ DBTಗೆ ಪುಷ್ ಆಗುತ್ತೆ. ಅದಾದ ನಂತರ ವಿದ್ಯಾರ್ಥಿಗಳ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ 100% ನಿಮಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಫಸ್ಟ್ ಲೆವೆಲಲ್ಲಿ BCWD ಫೀ ರಿಎಂಬರ್ಸ್ಮೆಂಟ್ ಅಮೌಂಟ್ ಬಂದು ಎಸ್ ಅಂತ ಶೋ ಆಗ್ತಾ ಇದೆಯಲ್ಲ, ಅಂತ ಒಂದು ವಿದ್ಯಾರ್ಥಿಗಳಿಗೆ 100% ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ. ಸೊ ಕೆಲ ದಿನಗಳ ಕಾಲ ಲೇಟ್ ಆಗ್ಬಹುದು, ಬಟ್ 100% ಹಣ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಎಸ್ ಅಂತ ಶೋ ಆದ್ರೆ 100% ಹಣ ಬಂದು ಸಿಗುತ್ತೆ. ಅಂಡ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಎಸ್ ಅಂತ ಶೋ ಆಗ್ತಾ ಇದೆ ಅಂತ ಒಂದು ವಿದ್ಯಾರ್ಥಿಗಳು ಕೆಳಗಡೆ ಕಾಮೆಂಟ್ ಹಾಕಿ. ಅಂಡ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಎಸ್ ಅಂತ ಶೋ ಆಗ್ತಾ ಇಲ್ಲ ಆ ಒಂದು ವಿದ್ಯಾರ್ಥಿಗಳು ನೀವು ಯಾವೊಂದು ಡಿಪಾರ್ಟ್ಮೆಂಟ್ಗೆ ಅರ್ಜಿನ ಸಲ್ಲಿಸಿದರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ನೀವು ವಿಸಿಟ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ನೆನಪಿರಲಿ 2025 ಹಾಗೂ 26ನೇ ಸಾಲಿನ SSP ಸ್ಕಾಲರ್ಶಿಪ್ ಬಂದು ಶುರುವಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು SSP ಪೋರ್ಟಲಲ್ಲಿ ಇಲ್ಲಿವರೆಗೂ 2024 ಹಾಗೂ 25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಶೋ ಆಗ್ತಾ ಇತ್ತು. ಬಟ್ ಇವಾಗ 2025 ಹಾಗೂ 26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಶೋ ಆಗ್ತಾ ಇದೆ. ಇವಾಗಿಂದ ಎಲ್ಲ ವಿದ್ಯಾರ್ಥಿಗಳು 2025 ಹಾಗೂ 26ನೇ ಸಾಲಿನ SSP ಸ್ಕಾಲರ್ಶಿಪ್ಗಾಗಿ ನೀವು ಅರ್ಜಿನ ಸಲ್ಲಿಸಬಹುದು.
ಆ್ಯಂಡ್ ಈ ಒಂದು 2025ನೇ ಸಾಲಿನ SSP ಸ್ಕಾಲರ್ಶಿಪ್ಗಾಗಿ ಅಪ್ಲೈನ ಮಾಡುವುದು ಹೇಗೆ ಅಂತ ಒಂದು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ 2025 ಹಾಗೂ 26ನೇ ಸಾಲಿನ SSP ಸ್ಕಾಲರ್ಶಿಪ್ಗಾಗಿ ಅಪ್ಲೈನ ಮಾಡುವುದು ಹೇಗೆ ಅಂತ ಸಪ್ರೇಟಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.